ಬೆಂಗಳೂರು ನಗರದ ಎಲಿವೇಟೆಡ್ ಕಾರಿಡಾರ್ಗಳ ನಿರ್ಮಾಣಕ್ಕಾಗಿ ಆಸ್ತಿ ತೆರಿಗೆಯನ್ನು ಹೆಚ್ಚಿಸುವ ಪ್ರಸ್ತಾವನೆ ಸಂಪೂರ್ಣ ಜನವಿರೋಧಿ ಕ್ರಮವಾಗಿದ್ದು, ಸರ್ಕಾರವೇ ತೆರಿಗೆ ರೂಪದಲ್ಲಿ ಸಾರ್ವಜನಿಕರಿಗೆ ದರೋಡೆಗೆ ಇಳಿದಿದೆ ಅಂತ ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಆಮ್ ಆದ್ಮಿ ಪಾರ್ಟಿಯ ಸುದ್ದಿಗೋಷ್ಠಿ ಏನಂತ ಹೇಳಿದ್ರೆ, ಏನು ಬೆಂಗಳೂರಿನಲ್ಲಿ ಎಲಿವೇಟೆಡ್ ಕಾರಿಡಾರ್ ಅಂದ್ರೆ 11 ಎಲಿವೇಟೆಡ್ ಕಾರಿಡಾರ್ 126 ಕಿಲೋಮೀಟರ್ ರಸ್ತೆಗೆ ಏನ್ ಬರ್ತದೆ, ಆ ಒಂದು 126 ಕಿಲೋಮೀಟರ್ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂತಹ ಆಸ್ತಿಗಳಿಗೆ ಸ್ಪೆಷಲ್ ಆಗಿ ತೆರಿಗೆಗಳನ್ನ ಹಾಕ್ತಕ್ಕಂಥ ಯೋಜನೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನ ನಾವು ಅತ್ಯಂತ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ, ಈಗಾಗಲೇ ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿಯ ನೆಪದಲ್ಲಿ ನೀವು ಎಲಿವೇಟೆಡ್ ಕಾರಿಡಾರ್ ಅನ್ನ ನಾವು ಮಾಡ್ತೀವಿ, ಆದ್ರೆ ಈ ರಸ್ತೆಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಅಂತಕ್ಕಂತ ಒಂದು ಮಾತನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಇತ್ತೀಚೆಗೆ ಒಂದು ಜಾಣ ನಡೆ ಮತ್ತೆ ಜನರ ಅಂದ್ರೆ ಬೆಂಗಳೂರಿಗರ ಒಂದು ಜೋಬನ್ನ ದರೋಡೆ ಮಾಡ್ತಕ್ಕಂತ ಒಂದು ಯೋಜನೆ ಏನಂತ ಹೇಳಿದ್ರೆ, ಆ ರಸ್ತೆಯ ಸುತ್ತಮುತ್ತಲು ಇರ್ತಕ್ಕಂತ ಆಸ್ತಿಗಳಿಗೆ ಸ್ಪೆಷಲ್ ಆಗಿ ತೆರಿಗೆಗಳನ್ನ ಹಾಕ್ತಕ್ಕಂತ ಒಂದು ಯೋಜನೆಯನ್ನ ಏನು ಪ್ರಸ್ತಾಪ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅದನ್ನ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯ ಆಗ್ರಹ. ಈಗಾಗಲೇ 2015 ಮತ್ತು 30ರ ಮಹಾನಗರ ಯೋಜನೆಯನ್ನ ತಾವೆಲ್ಲ 30 ವರ್ಷ ಏನು ಬೆಂಗಳೂರು ಮತ್ತೆ ರಾಜ್ಯವನ್ನ ಆಳಿದ್ರಲ್ಲ ಪಕ್ಷಗಳು, ನೀವೆಲ್ಲ ಸರ್ಕಾರಗಳು, ನೀವೆಲ್ಲ ಏನ್ ಮಾಡಿದೀರಾ? ಇವತ್ತು ಆ ಒಂದು 2015ರ ಒಂದು ಮಹಾನಗರ ಯೋಜನೆಯನ್ನ ಕಾರ್ಯಗತಗೊಳಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಮತ್ತೆ ಹಿಂದೆ ಆಡಳಿತ ನಡೆಸ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಆಗ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ವಿಫಲ ಆಗಿದೆ. ನೀವ್ ಯಾಕೆ ಆ ಮಹಾನಗರ ಯೋಜನೆ ಅಂತ ಕೆಲಸ ಮಾಡ್ತಾ ಇಲ್ಲ? ನಾವು ಆಮ್ ಆದ್ಮಿ ಪಾರ್ಟಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ರೀತಿ ಬೆಂಗಳೂರಿಗರ ರಕ್ತ ಇರ್ತಕ್ಕಂಥ ಕೆಲಸಗಳನ್ನ ನೀವೇನ್ ಮಾಡ್ತಾ ಇದ್ದೀರಾ, ನಾವು ಅದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಮತ್ತೆ ಎಲಿವೇಟೆಡ್ ಕಾರಿಡಾರ್ಗೆ ಏನು ತಾವು ಸ್ಪೆಷಲ್ ಆಗಿ ಆಸ್ತಿ ತೆರಿಗೆಗಳನ್ನ ಹಾಕಕ್ಕೆ ಹೋಗಿದ್ದೀರಾ, ಅದನ್ನ ಹಿಂಪಡೆದುಕೊಳ್ಳಿ. ಯಾಕಂದ್ರೆ ಬೆಂಗಳೂರಿಗರು ಈಗಾಗಲೇ ಆಸ್ತಿ ತೆರಿಗೆಗಳನ್ನ ಕಟ್ತಾ ಇದ್ದಾರೆ, ನೀರಿನ ತೆರಿಗೆ, ಕರೆಂಟ್ ತೆರಿಗೆ, ಸ್ಪೆಷಲ್ ಆಗಿ ಕಸದ್ದು ಬೇರೆ ಒರೆಸಿದ್ದೀರಾ. ಇನ್ನು ಎಷ್ಟು ತೆರಿಗೆಗಳು ಬೇಕು ನಿಮ್ಗೆ? ಆದ್ದರಿಂದ ಜನರಿಗೆ ಭಾರವಾಗ್ತಕ್ಕಂಥ ಈ ಒಂದು ತೆರಿಗೆಯ ಹೊರೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯ ಆಗ್ರಹ.